ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇದು ಬಂದುಬಿಟ್ಟು ಯುಗಾದಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಗೈಸ್. ಎಲ್ಲರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ, ಈ ಯುಗಾದಿ ಬ್ಲಾಗ್ ಹೇಗಿರುತ್ತೆ ಅಂತ ಪೂರ್ತಿ ವಿಡಿಯೋ ನೋಡಿ ಗೈಸ್. ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ಬನ್ನಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸುಮ್ ಕೊಡು ಅಂದ್ರೆ ಮತ್ತ ಇಲ್ದಿ ಮಕ್ಕ ಮಾಡ್ತಾನ. ಇದು ಎಲ್ಲ ಒಂದು ಚೆನ್ನಾಗಿರೋದ್ ಮಾಡ್ತಾರಪ್ಪ ಅವರು. ಎಲ್ಲ ನಮ್ಮ ದೇವ್ರುಗಳು ಭಾಳ ಅದಾವ, ದೇವ್ರಿಗೆ ಇಡಿಸ್ಬೇಕ. ತಡಿ ಹಿಂಗಿರ್ಕಳೆ. ನಮ್ಮಮ್ಮ ಇವತ್ತು ಫುಲ್ ಬಿಸಿ ಆಗ್ಬಿಟ್ಟವಳೆ, ಕೈಯಲ್ಲೆಲ್ಲ ಹಿಡ್ಕೊಂಡು ಓಡಾಡ್ತವಳೆ ನಮ್ಮಮ್ಮ. ಮಾವನೆಲೆ ಎಲ್ಲ ನೇತಾಕ್ತವ್ರೆ. ತಡಿ ಅದು ಇದನ್ನ ಹಾಕೋದ್ ಬೇಡ. ಈಗ ನಾನು ಹೋಗಿ ಇವನ್ನ ಬಾಗಿಲಿಗೆ ಹಾಕ್ಬೇಕು. ಇಲ್ಲಿ ನನ್ನ ತಂಗಿ ಮತ್ತು ನನ್ನ ಮಗಳು ಚೈನಾ ಹಾಕೊಂತವ್ರೆ. ಇಲ್ಲಿ ನಮ್ಮ ಮನೆಯವರು ಮಾವನೆಲೆ ಕಿತ್ಕೊಂಬಂದು ತೋರಣ ಮಾಡ್ತವ್ರೆ ರೀ. ಬರ್ರಿ ತೋರಣ ಮಾಡೋಣ. ಇಲ್ಲಿ ನಮ್ಮ ತಂಗಿ ಎಲ್ಲ ಜೋಡಿಸ್ತವಳೆ. ಇವರು ಮಡಿಸಿ ಕೊಡ್ತಾವ್ರೆ, ಇವಳು ಜೋಡಿಸ್ತವಳೆ. ಅಲ್ಲಿ ನೋಡ್ರಿ ನಮ್ಮ ಮಮ್ಮಿ ಏನೋ ಮಾಡ್ತವ್ರೆ. ಇಲ್ಲೆಲ್ಲ ಹಾಕಿದ್ದಾರೆ. ಹಾಗೆ ಇಲ್ಲಿ ಬಂದುಬಿಟ್ಟು ನಮ್ಮ ಮನೆಯವರು ಇದು ಮಾವನೆಲೆ ಕಿತ್ಕೊಂಡ್ಬಂದಿದ್ರಲ್ಲ, ಅದನ್ನೆಲ್ಲ ತೋರಣ ಮಾಡಿ ಜೋಡಿಸಿ ಹಾಕಿದ್ರು. ನಮ್ಮ ಮನೆಯವರು ಮತ್ತು ನಮ್ಮ ತಂಗಿ ಅದನ್ನೆಲ್ಲ ಕಟ್ತಾಯಿದ್ರು. ಇವಾಗ ನೋಡ್ತಾ ಇರ್ಬೋದು ಈ ರೀತಿ ಇದೆ ನಮ್ಮ ಮನೆಯಲ್ಲಿ. ಹಾಗೆ ಈ ಯುಗಾದಿ ತುಂಬಾ ಸ್ಪೆಷಲ್ ಅಂತಲೇ ತಿಳ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಸ್ವಲ್ಪ ಏನೋ ಮನ್ಸಿಗೆ ಬೇಜಾರಾಗೋ ಥರನೂ ಆಯಿತು. ಏನೂ ಮಾಡೋಕ್ಕಾಗಲ್ಲ. ಯುಗಾದಿ ಹಬ್ಬನಾದರೂ ಚೆನ್ನಾಗಿ ಮಾಡೋಣ ಅನ್ನೋ ಸ್ಥಿತಿಲಿ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಇವಾಗ ಬಂದುಬಿಟ್ಟು ನಮ್ಮ ಮನೆಯವ್ರಿಗೆ ಎಣ್ಣೆ ಹಚ್ತಾಯಿದ್ದೆ. ಅವರು ಫುಲ್ ಮೈ ಕೈ ಕಾಲು ಅದಕ್ಕೆಲ್ಲ ಹಚ್ತಾಯಿದ್ದೆ. ಏನಪ್ಪ ಅಂದರೆ ಪ್ರತಿ ವರ್ಷ ನಾನು ಇವ್ರಿಗೆ ಇದೇ ಥರನೇ ಹಚ್ಚೋದು. ನಾನು ಬಂದುಬಿಟ್ಟು ಯಾಕೆ ಈ ಥರ ಮಾಡ್ತೀನಿ ಅಂದರೆ, ನನಗೂ ನನ್ನ ಗಂಡನಿಗೂ ಯಾವಾಗ ಮದುವೆ ಆಯಿತೋ ಮದುವೆಯಾಗಿ ಹೊಸ್ತ್ರದ್ದೂ ನಾನು ಇದೇ ಥರನೇ ಅವ್ರಿಗೆ ಹಚ್ಕೊಂಡು ಬಂದಿರೋದು. ಅದಕ್ಕೋಸ್ಕರ ನಾನು ಇದೇ ಥರನೇ ನಮ್ಮಮ್ಮ ಇಲ್ಲೆಲ್ಲ ಬೇವಿಗೆ ರೆಡಿ ಮಾಡ್ತವ್ರೆ. ಇಲ್ಲಿ ಬೇವಿನ ಸೊಪ್ಪಿಂದು ಹೂನ ಕಿತ್ಬಿಟ್ಟು ಬಿಡಿಸಿ ಈ ಥರ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಬೆಲ್ಲನ ಈ ಥರ ಏನು ಮಾಡ್ತಾರೋ ಮಾಡ್ತಾರೆ. ಇಲ್ಲಿ ಕಡ್ಲಿನ ಹಾಕ್ಬಿಟ್ಟು ಇಟ್ಟಿದ್ದಾರೆ. ಇವಳು ನೋಡಿ ಗೈಸ್, ಫಸ್ಟಿಗೆ ತಂದಿರೋ ಅಂಗಿ ಚೆನ್ನಾಗಿಲ್ಲ ಅಂದು ಹೋಗ್ಬಿಟ್ಟು ಈಗ ಬ್ಯಾಗಿ ಪ್ಯಾಂಟು ಶರ್ಟ್ ತಗೊಂಬಂದು ಹಾಕೊಂಡವಳೆ. ನನ್ನ ಮಗಳು ಹೆಂಗೆ ಕಾಣ್ತಾವಳೆ ಅಂತ ಕಮೆಂಟ್ ಮಾಡಿ ಗೈಸ್. ಸೂಪರ್ ಅಮ್ಮ, ಸೂಪರ್. ಹ್ಯಾಪಿ ಯುಗಾದಿ ಅನ್ನು. ಹ್ಯಾಪಿ ಯುಗಾದಿ. ಕಳ್ಳ ಇವನು, ಕಳ್ಳ. ಕಳ್ಳ ಕಳ್ಳ ಏನು ತೋರ್ಸಕ್. ಹ್ಯಾಪಿ ಯುಗಾದಿ. ಹಾಗೆ ಇಲ್ಲಿ ಬಂದು ತಿಂಡಿಗೆ ಅಂದ್ಬಿಟ್ಟು ಮಂಡಕ್ಕಿ ಮತ್ತು ವಡೆ ಮಾಡಿದ್ವಿ ಅಂದ್ಬಿಟ್ಟು, ಮಂಡಕ್ಕಿ ಮತ್ತು ವಡೆನ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಕ್ಕಳಿಗೆ ಎಲ್ಲರೂ ಕೂಡ ಹಾಕ್ಕೊಂಡು ತಿಂಡಿ ತಿಂದ್ಬಿಡೋಣ, ಬೇಗ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಎಲ್ಲರೂ ತಿನ್ಕೊತ ಕೂತ್ಕೊಂಡ್ವಿ. ಇವಾಗ ನಾನು ಕೂಡ ತಟ್ಟೆಗೆ ಹಾಕ್ಕೊಂಬಂದು ಕೂತ್ಕೊಂಡೆ. ತಿಂಡಿ ತಿಂದು ಮುಂದಿನ ಕೆಲಸ ನೋಡ್ಕೋಬೇಕು. ಮನೆ ಹತ್ರ ಇವರು ಬೇವು ಬೆಲ್ಲ ಕೊಡಕ್ಕೆ ಬಂದಾರೆ. ಹ್ಯಾಪಿ ಯುಗಾದಿ. ಸೇಮ್ ಟು ಯು. ನೈನ ಈ ಚಂದ ಕಾಣ್ತೀರಿ ನೋಡಿ. ತಡಿ. ಬೇವು ಬೆಲ್ಲ ಕೊಟ್ಟರು. ಥ್ಯಾಂಕ್ ಯು.
ಹಾಗೆ ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ಡೈರೆಕ್ಟಾಗಿ ದೇವ್ರ ಕೋಣೆಗೆ ಬಂದೆ. ಏನಕ್ಕಪ್ಪ ಅಂದರೆ ಪೂಜೆ ಮಾಡಬೇಕಾಗಿತ್ತಲ್ಲ, ಪೂಜೆ ಮಾಡಿಬಿಟ್ಟು ಮುಂದಿನ ಕೆಲಸ ನೋಡ್ಕೊಳ್ಳೋಣ ಬೇಗ ಬೇಗ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು ನಾನು ಮಾಡಿರೋ ಪೂಜೆ ಬಂದ್ಬಿಟ್ಟು ಹೀಗಿದೆ. ನನಗಂತೂ ಪೂಜೆ ಮಾಡೋದಂದರೆ ತುಂಬಾ ಇಷ್ಟ ಆಗುತ್ತೆ ಗೈಸ್. ಹಾಗೆ ಯಾರ್ಯಾರೆಲ್ಲ ಈ ಥರ ಇಷ್ಟ ಆಗುತ್ತೆ ನಿಮಗೂ ಪೂಜೆ ಮಾಡೋದಂದರೆ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಪೂಜೆ ಮಾಡೋದು ಅಂದರೆ. ಹಾಗೆ ಒಂದು ಪೂಜೆ ಮಾಡಿ ಅಲ್ಲೊಂದು ವಿಡಿಯೋ ಕ್ಯಾಪ್ಚರ್ ತೊಗೊಂಡು ನಂದು ಸೆಲ್ಫಿ ಸ್ಟಿಕ್ಕು ಹೊಡೆದೇ ಹೋಗ್ಬಿಟ್ಟು ವಿಡಿಯೋ ಮಾಡೋದ್ರಲ್ಲಿ. ನೋಡಿ ಗೈಸ್, ನಮ್ಮ ತಂಗಿ ಡ್ರೆಸ್ ನೋಡ್ರಿ ಗೈಸ್, ಇದೇ ಫಸ್ಟ್ ಟೈಮ್ ಇವಳು ಈ ಥರ ಡ್ರೆಸ್ ಹಾಕೊಂಡಿರೋದು. ತಿರ್ಗಾಯ್ ಅಲ್ಮೂರ್ಕಿ ಗೈಸ್ ಇವಳು. ಎಂದಕ್ಕೆ ಸರ್ಕ ಚೆನ್ನಾಗಿ ಪರವಾಗಿಲ್ಲ. ನೋಡಿದ್ರಲ್ಲ, ನಮ್ಮ ತಂಗಿ ಸ್ವಲ್ಪ ಮುಜುಗರ ಪಡ್ತಾ ಇದ್ಲು. ಏನಕ್ಕಪ್ಪ ಅಂದರೆ ಫಸ್ಟ್ ಟೈಮ್ ಅವಳಿಗೆ ಈ ಥರ ಡ್ರೆಸ್ ಕೊಡಿಸಿರೋದು. ನಾವು ಯಾವತ್ತೂ ಆ ಥರ ಡ್ರೆಸ್ ಹಾಕ್ಸಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಡ್ರೆಸ್ ಹಾಕ್ಸಿದ್ದು. ಅದನ್ನೆಲ್ಲ ನೋಡ್ಕೊಂಬಿಟ್ಟು ಇಲ್ಲಿ ಬಂದು ನಾನು ಅಡುಗೆ ಮಾಡಬೇಕಾಗಿತ್ತು ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೆ. ಅಡುಗೆಗೆ ಬಂದುಬಿಟ್ಟು ಇವತ್ತು ಸ್ಪೆಷಲ್ ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸು, ಚಕ್ಲಿ, ಹಪ್ಪಳ, ಸಂಡಿಗೆ ಎಲ್ಲ ಮಾಡಿರ್ತೀವಲ್ಲ ಅದನ್ನೆಲ್ಲ ತೊಗೊಂಡು ಕರಿಬೇಕಲ್ಲ. ತುಂಬಾ ಟೈಮ್ ಹಿಡೀತು ನನಗೆ ಇವತ್ತು ಅಡುಗೆ ಮಾಡೋ ಅಷ್ಟರಲ್ಲಿ. ತುಂಬಾ ಸುಸ್ತಾಗೋಯಿತು. ನಮ್ಮ ಅಮ್ಮನೇ ಎಲ್ಲ ಕೆಲಸನೂ ಮಾಡ್ತಾಯಿದ್ರು. ಇವತ್ತು ನಾನು ಅಡುಗೆ ಕೆಲಸ ಒಂದು ಮಾಡಿದ್ದೀನಿ. ಹಾಗೆ ಬಂದ್ಬಿಟ್ಟು ಈ ಯುಗಾದಿ ಹಬ್ಬದಲ್ಲಿ ಸ್ವಲ್ಪ ಬೇಜಾರು ಕೂಡ ಆಯಿತು. ಪೂಜೆ ಮಾಡಬೇಕಾದ್ರೆ ನಾನು ಸೆಲ್ಫಿ ಸ್ಟಿಕ್ನ ಇಟ್ಟು ವೀಡಿಯೋ ಮಾಡ್ತಾಯಿದ್ದೆ. ಏನು ಎಂತೋ ಗೊತ್ತಾಗಲಿಲ್ಲ ನನಗೆ, ಅದು ಹೆಂಗೆ ಬಿತ್ತು ಅಂತಲೇ ಗೊತ್ತಾಗಲಿಲ್ಲ ಗೈಸ್. ಸೆಲ್ಫಿ ಸ್ಟಿಕ್ ಹೊಡೆದೇ ಹೋಗ್ಬಿಡ್ತು. ಆ ರೀತಿ ಆಯಿತು. ಇವತ್ತು ಫುಲ್ ಮನ್ಸಿಗೆ ತುಂಬಾ ಬೇಜಾರಾಯಿತು. ಹಾಗೆ ಏನೂ ಮಾಡೋಕ್ಕಾಗಲ್ಲ, ನನ್ನದೇ ತಪ್ಪೇನಾದ್ರೂ ಇದೇನೋ ಅಂದ್ಕೊಂಡು ಸುಮ್ಮನೆ ಆದೆ. ಇಲ್ಲಿ ಬಂದುಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಆಲ್ರೆಡಿ. ಹಿಂಡಿಗೆಲ್ಲ ಮಿಕ್ಸಿಗೆಲ್ಲ ಹಾಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಸಾಂಬಾರು ಬಂದು ಇಡ್ತಾಯಿದ್ದೆ. ನಾನಿದೆ ಫಸ್ಟ್ ಟೈಮ್ ಇಷ್ಟು ಗಡ ಅಡುಗೆ ಮಾಡ್ತಾಯಿರೋದು. ಏನಕ್ಕಪ್ಪ ಅಂದರೆ ನಮ್ಮಮ್ಮ ಎಲ್ಲಕ್ಕೂ ರೆಡಿ ಮಾಡಿದ್ರು, ನಾನು ಏನೂ ಮಾಡ್ತಾ ಇರಲಿಲ್ಲ ಅಂದ್ಬಿಟ್ಟು ಬೈತಾಯಿದ್ರು. ಹಾಗೆ ಅಡುಗೆನಾದರೂ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ವಿಡಿಯೋ ಹೇಗೆ ಬರುತ್ತೆ ಏನಂತ ಗೊತ್ತಿಲ್ಲ. ನೀವು ಕಮೆಂಟಲ್ಲಿ ಕಮೆಂಟ್ ಹಾಕ್ಬಿಟ್ಟು ತಿಳಿಸಿ ವಿಡಿಯೋ ಹೇಗೆ ಬರುತ್ತೆ ಅಂತ. ಕೆಲವೊಬ್ಬರಿಗೆ ನನ್ನ ವಾಯ್ಸೇ ಇಷ್ಟ ಆಗ್ತಾಯಿಲ್ಲ, ಹಾಗೆ ನಾನು ವಿಡಿಯೋ ಮಾಡೋದೇ ಇಷ್ಟ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ನನ್ನ ವಿಡಿಯೋ ಹೇಗಿದೆ, ಹಾಗೆ ನಾನು ಮಾತಾಡೋ ವಾಯ್ಸಲ್ಲಿ ಏನಾದರೂ ತಪ್ಪಾಗಿದ್ದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ಸರಿಪಡಿಸ್ಕೊಳ್ತೀನಿ. ಫ್ರಿಜ್ಜಲ್ಲಿ ಬಂದುಬಿಟ್ಟು ಐಸ್ ಕ್ಯಾಂಡಿನ ಮಾಡ್ತೀವಿ ನಾವು, ಅದನ್ನು ತೋರಿಸಿದ್ದೆ ನಿಮಗೆ. ಇವಾಗ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೆ ಗೈಸ್. ಇದೇ ಥರ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿದರೆ ಮುಂದೆ ನಾನು ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಗೈಸ್. ಏನಕ್ಕಪ್ಪ ಅಂದರೆ ತುಂಬ ಕಷ್ಟಪಟ್ಟು ವೀಡಿಯೋ ಎಡಿಟ್ ಮಾಡಬೇಕು. ವಿಡಿಯೋ ಎಡಿಟ್ ಮಾಡೋರಿಗೆ ಗೊತ್ತು ಆ ಕಷ್ಟ ಏನು ಅನ್ನೋದು. ಪ್ಲೀಸ್ ಅದಕ್ಕೆ ಹೇಳ್ತೀನಿ, ಒಂದೇ ಒಂದು ಲೈಕ್ ಕೊಡಿ, ಒಂದೇ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಗೈಸ್. ನೋಡ್ತಾ ಇರೋದು ನುಗ್ಗೆಕಾಯಿ ಎಲ್ಲ ಬಿಡಿಸಿಟ್ಕೊಂಡಿದ್ದೆ. ಇವಾಗ ಫೈನಲಿ ಲಾಸ್ಟಿಗೆ ಬಂದುಬಿಟ್ಟು ನುಗ್ಗೆಕಾಯಿನ ಹಾಕ್ತಾಯಿದ್ದೀನಿ. ಈ ಯುಗಾದಿ ಹಬ್ಬದಲ್ಲಿ ನುಗ್ಗೆಕಾಯಿ ಸ್ಪೆಷಲ್ ಅಂತ ಹೇಳ್ಬೋದು ಗೈಸ್. ಎಲ್ಲರೂ ನುಗ್ಗೆಕಾಯಿ ಸಾಂಬಾರೇ ಮಾಡ್ತಾರೆ. ಏನಕ್ಕಪ್ಪ ಅಂದರೆ ಸ್ಪೆಷಲಾಗಿ ಹೊಸ ವರ್ಷಕ್ಕೆ ನುಗ್ಗೆಕಾಯಿ ಬಿಟ್ಟಿರ್ತವೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನುಗ್ಗೆಕಾಯಿ ಸಾಂಬಾರೇ ಮಾಡ್ತಾರೆ ಎಲ್ಲರೂ. ಹಾಗೆ ಶಾವಿಗೆ ಕೂಡ ಬಸಿತಾರೆ. ನಾವು ಶಾವಿಗೆ ಕೂಡ ಬಸ್ತೀವಿ, ಅದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಆನಂತರ ಗ್ಯಾಸ್ ಕಟ್ಟೆ ಎಲ್ಲ ಎಣ್ಣೆ ಎಲ್ಲ ಸಿಡಿದು ಆಮೇಲೆ ಏನದು ಆ ಕಡೆ ಈ ಕಡೆ ಎಲ್ಲ ಚೆಲ್ಬಿಟ್ಟು ಆಗಿರುತ್ತೆ ಅಂದ್ಬಿಟ್ಟು ಹಾಗೆ ಗ್ಯಾಸ್ ಕಟ್ಟೆನ ಕ್ಲೀನ್ ಮಾಡಿಕೊಂಡೆ. ಲಾಸ್ಟಿಗೆ ಬಂದುಬಿಟ್ಟು ರೈಸ್ಗಿಟ್ಬಿಟ್ಟು ಇವತ್ತಿಂದು ಅಡುಗೆ ಕೆಲಸ ಮುಗೀತು ಅಂತಲೇ ಅನ್ಕೋಬೋದು. ಈ ಹಬ್ಬ ಬಂದರೆ ಯಾಕಾದರೂ ಬರುತ್ತೋ ಏನೋ ಅಂತ ಅನಿಸ್ಬಿಡುತ್ತೆ ಗೈಸ್. ಹಬ್ಬ ಬಂದರೆ ಒಂಥರ ಖುಷಿ, ಆದರೂ ಕೂಡ ಒಂಥರ ಕೆಲಸ ಮಾಡಬೇಕಲ್ಲ ಅನ್ನೋದು ಒಂದು ಬೇಜಾರು. ಹಾಗೆ ಈ ಡ್ರೆಸ್ ಬಂದುಬಿಟ್ಟು ಇಲ್ಲೇ ತೊಗೊಂಡಿದ್ದು ನಾವು ಆಫ್ಲೈನಲ್ಲೇ. ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ, ಅದು ಪರವಾಗಿಲ್ಲ. ಕಲರ್ ಮಾತ್ರ ತುಂಬ ಚೆನ್ನಾಗಿದೆ. ಅದನ್ನು ಡ್ರೆಸ್ ಇಡಿಸ್ಬೇಕಾಗಿತ್ತು, ಇಡಿಸ್ಲಿಲ್ದಂಗೆ ಹಾಕ್ಕೊಂಬಿಟ್ಟೆ. ಡ್ರೆಸ್ ಮಾತ್ರ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನನಗೆ ಅದು ಇಡಿಸ್ಲಿಲ್ದಂಗೆ ಹಾಕ್ಕೊಂಡ್ರೆ ಸ್ವಲ್ಪ ಬೇಜಾರಾಯಿತು. ಹಾಗೆ ನನ್ನ ಮಗ ಕೂಡ ಬಂದಲ್ಲಿ ತೀಟೆ ಮಾಡ್ತಾಯಿದ್ದ, ಅವನ್ನ ಎತ್ಕೊಂಡ್ಬಿಟ್ಟು ವಿಡಿಯೋ ಕ್ಯಾಪ್ಚರ್ ತೊಗೊಂಡೆ. ಇಲ್ಲಿ ಬಂದುಬಿಟ್ಟು ನಮ್ಮಮ್ಮ ಬಟ್ಟೆ ಬೈತಾಯಿದ್ರು, ನನಗೆ ಒಂದೇ ಕೆಲಸ ಮಾಡ್ಕೊತಾ ಇರ್ತೀಯ ಅಂತ ಅಂದ್ಬಿಟ್ಟು. ಹಾಗೆ ಅವ್ರದ್ದೊಂದು ವಿಡಿಯೋ ಕ್ಯಾಪ್ಚರ್ ತೊಗೊಂಡು ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಗೈಸ್. ಈ ಬ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಗೈಸ್. ನನಗೆ ಮುಂದೆ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತೇನೆ. ಏನಕ್ಕಪ್ಪ ಅಂದರೆ ನನಗೆ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು. ಇದೇ ಥರ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಯುಗಾದಿ ಹಬ್ಬನ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.